ಪದೇ ಪದೇ ಸಂಕಷ್ಟಗಳ ಸರಮಾಲೆ ಎದುರಾಗ್ತಾ ಇರುವಂಥದ್ದು. ಏಕೆಂದ್ರೆ 6 ವರ್ಷದ ಹಿಂದೆ 2019ರ ಸಂದರ್ಭದಲ್ಲೂ ಕೂಡ ಅಷ್ಟೇ IT ದಾಳಿಯನ್ನ ಮಾಡಿದಂಥ ಟೈಮ್ನಲ್ಲಿ ಪರಮೇಶ್ವರ್ ಅವರ PA ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ಅದು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಅದಾದ ಬಳಿಕ ರನ್ಯಾ ರಾವ್ ಕೇಸ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆರೋಪವನ್ನ ಮಾಡಲಾಗ್ತಾ ಇತ್ತು. ಈಗ ಅದೇ ಮುನ್ನೆಲೆಗೆ ಬಂದಂತೆ ಕಾಣಿಸ್ತಾ ಇದೆ. ಅವರ ನಡುವಿನ ವ್ಯವಹಾರದ ಕಾರಣಕ್ಕೋಸ್ಕರನೇ ಇಡಿ ದಾಳಿಯನ್ನ ಮಾಡಿದೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸಚಿವ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲೆ ಇಡಿ ದಾಳಿಯನ್ನ ಮಾಡಿರುವಂಥದ್ದು 2ನೇ ದಿನವೂ ಕೂಡ ಕಂಟಿನ್ಯೂ ಆಗಿದೆ. ಜಾರಿ ನಿರ್ದೇಶನಾಲಯದ ಶೋಧ ಬೆಳಗ್ಗೆ 6 ಗಂಟೆಯಿಂದಲೇ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಖ್ಯಾತಸಂದ್ರ ಬಳಿಯ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶೋಧ ಮಾಡಲಾಗ್ತಾ ಇದೆ. ನಿನ್ನೆ ತಡರಾತ್ರಿಯವರೆಗೂ ಪರಿಶೀಲನೆಯನ್ನ ಮಾಡಿದ್ರು ಇಡಿ ಆಫೀಸರ್ಸ್. ಇಂದು ಬೆಳಗ್ಗೆಯಿಂದ ಮತ್ತೆ ಪರಿಶೀಲನೆಯನ್ನ ಮುಂದುವರಿಸಲಾಗಿರುವಂಥದ್ದು. ರಾತ್ರಿ ಸಿದ್ಧಾರ್ಥ ಗೆಸ್ಟ್ ಹೌಸ್ನಲ್ಲೇ ತಂಗಿದ್ರು ಇಡಿ ಆಫೀಸರ್ಸ್ಗಳು. ಇಡಿ ಆಫೀಸರ್ಸ್ ನಿನ್ನೆ ಏನ್ ದಾಳಿಯನ್ನ ಮಾಡಿದ್ರು ಆ ದಾಳಿ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. 2ನೇ ದಿನವೂ ಕಂಟಿನ್ಯೂ ಆಗಿದೆ. ಇಂದು ಮತ್ತೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಪರಿಶೀಲನೆಯನ್ನ ಆರಂಭಿಸಿರುವಂಥದ್ದು ಇಡಿ ಅಧಿಕಾರಿಗಳು. ಇದು ಯಾವ್ಯಾವ ರೀತಿಯಾಗಿ ಅವರಿಗೆ ಸಂಕಷ್ಟವನ್ನ ತಂದೊಡ್ಡುತ್ತೆ, ಇನ್ನೆಲ್ಲ ಯಾವೆಲ್ಲ ವಿಚಾರಗಳು ಇಲ್ಲಿ ಪ್ರಮುಖವಾಗಿ ಹೊರಗೆ ಬರ್ತವೆ, ಕಾದ್ ನೋಡ್ಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, 2ನೇ ದಿನವೂ ಕೂಡ ಇಡಿ ಯಾವ ರೀತಿಯ ಪರಿಶೀಲನೆಯನ್ನ ಮುಂದುವರಿಸಿರುವಂಥದ್ದು, ಇವತ್ತು ಯಾರನ್ನೆಲ್ಲ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ? ಪರಮೇಶ್ವರ್ ಅವರು ಏನಾದರೂ ವಿಚಾರಣೆ ಎದುರಿಸುವಂತ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಪೃಥ್ವಿ, ಇವತ್ತು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳ ಓವರ್ ಆಲ್ ಚೀಫ್ ಅಕೌಂಟೆಂಟ್ ಹೆಡ್ ಸತೀಶ್ ಚಂದ್ರ ಬಾಬು ಏನಿದ್ದಾರೆ, ಇವತ್ತು ಅವರು ಇಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗುತ್ತೆ. ಅಂದ್ರೆ ನಿನ್ನೆ ಅವರು ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಯಾಕಂದ್ರೆ ತನ್ನ ಸ್ವಂತ ಮಗಳ ಮದುವೆ ಇದ್ದಿದ್ರಿಂದ, ಅಂದ್ರೆ ಏನು ಚೀಫ್ ಅಕೌಂಟೆಂಟ್ ಆಫೀಸರ್ ಏನಿದ್ದಾರೆ ಸತೀಶ್ ಚಂದ್ರ ಬಾಬು ಅವರ ಮಗಳಿನ ಮದುವೆ ಇದ್ದಿದ್ರಿಂದ, ಆಕೆಯ ಮದುವೆ ಇದ್ದಿದ್ರಿಂದ ಅವರು ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು ಮಧ್ಯಾಹ್ನದ ವೇಳೆಗೆ ಅವರ ಎಲ್ಲಾ ಮದುವೆ ಕಾರ್ಯಕ್ರಮಗಳು ಮುಗಿಯೋದ್ರಿಂದ ಇವತ್ತು ಅವರಿಗೆ ಬಂದು ನೀವು ಇಲ್ಲಿ ನಮ್ಗೆ ಬೇಕಾದಂತ ಮಾಹಿತಿ ಕೊಡ್ಬೇಕಾಗಿದೆ ಅಂತ ಹೇಳಿ ಇಡಿ ಅಧಿಕಾರಿಗಳು ನಿನ್ನೆ ಮಾಹಿತಿ ಕೊಟ್ಟಿರ್ತಾರೆ. ಜೊತೆಗೆ ಇವತ್ತು ಕೂಡ ಅವರಿಗೆ ಒಂದು ಫೋನ್ ಕರೆ ಮಾಡೋದ್ರ ಮೂಲಕ ಅವರಿಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಏನು 12-1 ಗಂಟೆ ಬಳಿಕ ಅವರು ಬಂದು ಏನು ಸಿದ್ಧಾರ್ಥ ವಿದ್ಯಾಸಂಸ್ಥೆಗೆ ಬಂದು ಅವರು ಇಡಿ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ಯಾವ್ಯಾವ ರೀತಿಯಾಗಿ ಯಾವ್ಯಾವ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದುಡ್ಡುಗಳು ಟ್ರಾನ್ಸಾಕ್ಷನ್ ಆಗಿದೆ, ಯಾವ ಆಸ್ತಿ ಖರೀದಿಗೆ ಸಂಬಂಧಪಟ್ಟಂತೆ ದುಡ್ಡುಗಳು ಟ್ರಾನ್ಸಾಕ್ಷನ್ ಆಗಿದೆ. ಜೊತೆಗೆ ಇದಕ್ಕೆ ಪ್ರಮುಖವಾಗಿ ಏನು ಈಗಾಗಲೇ ಕೇಳಿ ಬರ್ತಿರೋ ಆರೋಪದ ಪ್ರಕಾರ ಏನು ಈ ಸಿದ್ಧಾರ್ಥ ವಿದ್ಯಾಸಂಸ್ಥೆಯಿಂದ ಒಂದು ಸಂಸ್ಥೆಗೆ 40 ಲಕ್ಷ ರೂಪಾಯಿ ಕ್ರೆಡಿಟ್ ಆಗಿದೆ. ಆ ಒಂದು 40 ಲಕ್ಷ ರೂಪಾಯಿ ನೇರವಾಗಿ ಏನು ರನ್ಯಾ ರಾವ್ ಅವರ ಅಕೌಂಟ್ ಕ್ರೆಡಿಟ್ ಕಾರ್ಡ್ ಏನಿತ್ತು ಅದನ್ನ 40 ಲಕ್ಷ ರೂಪಾಯಿ ಬಿಲ್ನ ಆ ಒಂದು 40 ಲಕ್ಷ ಪೇನ ಮಾಡಲಾಗಿದೆ, ಅಂದ್ರೆ ಕ್ಲಿಯರ್ ಮಾಡಲಾಗಿದೆ. ಇದರಿಂದ ಬೇರೆ ಸಂಸ್ಥೆಗೆ ದುಡ್ಡು ಹೋಗೋದೇನು, ಅಲ್ಲಿಂದ ನೇರವಾಗಿ ರನ್ಯಾ ರಾವ್ ಅವರ ಕ್ರೆಡಿಟ್ ಕಾರ್ಡ್ ಬಿಲ್ ಕ್ಲಿಯರ್ ಆಗೋದೇನು, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಇವತ್ತು ತುಂಬಾ ಸ್ಟ್ರಾಂಗ್ ಆಗಿ ಇವತ್ತು ಒಂದು ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಕ್ಲಿಯರ್ ಪಿಕ್ಚರ್ ಸಿಗಲಿದೆ. ಅಂದ್ರೆ ಚೀಫ್ ಅಕೌಂಟೆಂಟ್ ಆಫೀಸರ್ ಇವತ್ತು ಅವರ ಒಂದು ಇಡಿ ಅಧಿಕಾರಿಗಳ ಮುಂದೆ ಬರೋದ್ರಿಂದ ಈ ಎಲ್ಲಾ ವಿಚಾರಗಳಿಗೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗಲಿದೆ. ಜೊತೆಗೆ ಏನು 6 ವರ್ಷಗಳ ಹಿಂದೆ IT ರೈಡ್ ಆಗಿತ್ತು, ಅದು ಕೂಡ ಅದರಲ್ಲೇ ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಏನಾದ್ರು ಹಳೆ ಕೇಸ್ಗಳು ಅಥವಾ ಹಳೆ ಪ್ರಕರಣಗಳು ಏನಾದ್ರು ಬೆಳಕಿಗೆ ಬರ್ತಾವ. ಜೊತೆಗೆ ಮೆಡಿಕಲ್ ಕಾಲೇಜಲ್ಲಿ ನಡೆಯುವಂತ ಅತಿ ದೊಡ್ಡ ಸೀಟ್ ಬ್ಲಾಕಿಂಗ್ ದಂಧೆಯಲ್ಲಿ ಅದು ಕೂಡ ಅದ್ರಲ್ಲಿ ಯಾರಾದ್ರೂ ಏಜೆಂಟ್ಗಳ ಹೆಸರು ಕೇಳಿ ಬರುತ್ತಾ, ಅಲ್ಲಿ ಏನಾದ್ರು ಬೇರೆ ದಾಖಲೆಗಳು ಕೇಳಿ ಬರುತ್ತವಾ, ಅದ ಏನಾದ್ರೂ IT ಗೆ ಮತ್ತೆ ರವಾನೆ ಮಾಡುವಂತ ಸಾಧ್ಯತೆ ಇದೆ. ಇವೆಲ್ಲಾ ವಿಚಾರಗಳು ಕೂಡ ಇವತ್ತು ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.